ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಸ್ನೇಹಿತರೆ, ಉತ್ತಮ ವ್ಯಕ್ತಿತ್ವ ಎನ್ನುವುದು ಕೆಲವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತದೆ. ಇನ್ನೂ ಕೆಲವರಲ್ಲಿ ಅವರ ತಂದೆ ತಾಯಿಯರ ಮಾರ್ಗದರ್ಶನದಿಂದ ಬಂದಿರುತ್ತದೆ. ಸುತ್ತ ಪರಿಸರದ ಸಲಹೆ, ಸೂಚನೆ, ಶಿಕ್ಷಕರ ಮಾರ್ಗದರ್ಶನ, ಒಡನಾಡಿಗಳ ಉತ್ತಮ ಪರಿಸರ ಕಾರಣವಾಗಬಹುದು. ಇನ್ನೂ ಕೆಲವರು ಎಲ್ಲೇ ಇದ್ದರೂ, ಹೇಗೆ ವಾಸಿಸಿದರೂ ಅವರ ಮೇಲೆ ಯಾರಾದರೂ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವದ ಪ್ರಭಾವವಾದಾಗ ಅವರ ಅನುಕರಣೆಯಿಂದ ಅವರು ಉತ್ತಮ ವ್ಯಕ್ತಿಗಳಾಗಿ ಬದಲಾಗಬಹುದು. ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಹಾಯಕವಾಗುವ ಕೆಲವು ಅಂಶಗಳು: ಹಿರಿಯರಿಂದ ಏನಾದರೂ ಪಡೆಯುವ ಇಚ್ಛೆ ಇದ್ದರೆ ಅವರ ಆಶೀರ್ವಾದವನ್ನು ಪಡೆಯಿರಿ. ಏನಾದರೂ ಕೊಡುವ ಇಚ್ಛೆ ಇದ್ದರೆ ಪ್ರೀತಿಯಿಂದ ಕೊಡಿ. ಮೊದಲು ಸಿಟ್ಟು, ದುಃಖ, ಕೋಪ ಇವುಗಳನ್ನು ನಾಶ ಮಾಡಿ. ಇತರರನ್ನು ಹೊಡೆಯಬೇಕೆಂದು ಮನಸ್ಸಿನಲ್ಲಿ ಎಣಿಸಿದಾಗಲೆಲ್ಲ ನಿಮ್ಮದೇ ಆದ ಕೆಟ್ಟ ನಡತೆ, ನುಡಿಗಳನ್ನು ನಾಶ ಮಾಡಿಕೊಳ್ಳಿ. ಇತರರನ್ನು ಗುರುತು ಹಿಡಿಯುವುದಾದರೆ ಉತ್ತಮ ವ್ಯಕ್ತಿಯನ್ನು ಗುರುತಿಸಿ ಗೌರವಿಸಿ. ಸಹಾಯ ಮಾಡುವ ಮನಸ್ಸಿದ್ದರೆ ಕಷ್ಟದಲ್ಲಿರುವವರಿಗೆ ಮಾಡು, ದುಃಖದಲ್ಲಿರುವವರಿಗೆ ಸಾಂತ್ವನ ನೀಡು. ಸುಳ್ಳು ಹೇಳುವ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡಿ. ಇತರರಿಗೆ ಏನನ್ನಾದರೂ ಹೇಳುವ ಮನಸ್ಸಿದ್ದರೆ ಉತ್ತಮವಾದ ಮಾತುಗಳನ್ನು ಹೇಳಿ. ಏನಾದರೂ ಗೆಲ್ಲಬೇಕೆಂದರೆ ನಿಮ್ಮ ಮನಸ್ಸಿನ ಕಾಮವನ್ನು ಗೆಲ್ಲಿರಿ. ಇತರರ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವುದಾದರೆ ನಿಮ್ಮದೇ ಅವಗುಣಗಳನ್ನು ಹೋಲಿಕೆ ಮಾಡಿಕೊಳ್ಳಿ. ಉತ್ತಮ ವ್ಯಕ್ತಿತ್ವದಿಂದ ಉತ್ತಮ ಜೀವನ, ಉತ್ತಮ ಜೀವನದಿಂದ ಸಂತೃಪ್ತಿಯ ಬದುಕು. ಸದಾ ಜ್ಞಾನವಂತನಾಗಲು ಅಜ್ಞಾನದ ಕೊಳೆಯನ್ನು ನಿಯಂತ್ರಿಸಲು ಉತ್ತಮ ಪುಸ್ತಕಗಳನ್ನು ಓದಿ. ಮಹಾನ್ ಗ್ರಂಥಗಳ ಅಧ್ಯಯನ ಮಾಡಿ. ಒಬ್ಬಂಟಿ ಎನಿಸಿದಾಗಲೆಲ್ಲ ಧ್ಯಾನ ಮಾಡಿ ದೇವರ ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಮನಸ್ಸು ಶಾಂತವಾಗುವುದು, ಹೊಸ ದಾರಿಯು ಹೊಳೆಯುವುದು. ಯಾರೂ ಇಲ್ಲದಾಗ ಕೈ ಹಿಡಿದು ನಡೆಸುವವನು ಆ ದೇವನೊಬ್ಬನೇ. ಕಷ್ಟಗಳು ಸಾವಿರವಿರಲಿ, ದಾರಿ ಅಗೋಚರವಾದಾಗ ನಿಮ್ಮ ಮೇಲಿನ ನಂಬಿಕೆ ಎಂದೂ ಕುಸಿಯಲು ಕೊಡಬೇಡಿ. ನಿಂದಿಸುವವರಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಿ, ಏಕೆಂದರೆ ನೋವಿಗೆ ಇನ್ನಷ್ಟು ನೋವು ಕೊಡುವ ಕೆಲಸವನ್ನು ಮಾಡುವರು. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.